ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಮುಂಚೆ ಹೇಳಿದ್ರು ಅವರು ಪಾರದರ್ಶಕ, ಭ್ರಷ್ಟಾಚಾರ ರಹಿತ, ಜನಪರ ಈ ಘೋಷಣೆಗಳೊಂದಿಗೆ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 14 ತಿಂಗಳಲ್ಲಿ ಬೆಂಗಳೂರಿಂದ ಹಿಡಿದು ಬೆಳಗಾವಿವರೆಗೂ ಪ್ರತಿದಿನನೂ ಕೂಡ ಭ್ರಷ್ಟಾಚಾರದ ಹಗರಣಗಳು ದಿನನಿತ್ಯ ಪತ್ರಿಕೆಗಳು ಬರ್ತಾ ಇದೆ, ಜನರನ್ನ ಮುಟ್ತಾ ಇದೆ. ಬೆಂಗಳೂರಲ್ಲಂತೂ ನೀವು ಪ್ಲಾನ್ ಸ್ಯಾಂಕ್ಷನ್ಗೆ ಹೋಗಬೇಕಾದ್ರೂ ಅದಕ್ಕೆ ಒಂದು ರೇಟನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇನ್ನು ಎಲ್ಲ ಇಲಾಖೆಗಳು PWD ಇರ್ಬೋದು, RDPR ಇರ್ಬೋದು, ಯಾವುದೇ ಇಲಾಖೆ ನೋಡಿದ್ರೂ ದಲಿತರ ಅಭಿವೃದ್ಧಿ ಇಲಾಖೆಯಿಂದ ಹಿಡಿದು ಎಲ್ಲದರಲ್ಲೂ ಭ್ರಷ್ಟಾಚಾರವನ್ನು ನಾವು ನೋಡ್ತಾ ಇದ್ದೀವಿ. ಈಗ ಮೇಯ್ನ್ ಆಗಿ ಸಿಗಾಕೊಂಡಿರುವಂಥದ್ದು ಪ್ರಮುಖವಾಗಿ ಮೂಢ ಹಗರಣ, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ. ಹೆಸರೇ ಚೆಂದಾಗಿದೆ. ಮೈಸೂರು ಮಹಾರಾಜರು ಮೊದಲು ಪ್ರಾರಂಭ ಮಾಡಿದ್ರು ಈ ಸಂಸ್ಥೆಯನ್ನು. ಅವಾಗ ಮೂಢ ಅಂತ ಇರಲಿಲ್ಲ. ಅವರ ಉದ್ದೇಶ ಇದ್ದಿದ್ದು ಮಧ್ಯಮ ವರ್ಗದವರಿಗೆ, ಕೆಳವರ್ಗದವರಿಗೆ ಸೈಟುಗಳನ್ನು ಕೊಡಬೇಕು ಅಂತೇಳಿ ಮಹಾರಾಜರು ಪ್ರಾರಂಭ ಮಾಡಿದ್ರು. ಅದಾದಮೇಲೆ ಬಂದಂಥ ಹಲವಾರು ಗಣ್ಯರು, ಮನೆ ಮಾದೇಗೌಡ ಅಲ್ಲ, ಮನೆ ಮಾದೇಗೌಡ, ಅವ್ರ ಹೆಸರೇ ಮನೆ, ಅವರು ಮಾದೇಗೌಡ ಅಂತ ಹೆಸರು. ಕೊನೆಗೆ ಅವರು 29,000 ಸೈಟ್ ಕೊಟ್ಟ ಮೇಲೆ ಅವ್ರಿಗೆ ಮನೆ ಮಾದೇಗೌಡ ಅಂದ್ಬಿಟ್ರು. ಅವ್ರು ಯಾವ ರೀತಿ ಅಂದರೆ ಕರೆದು ಸೈಟ್, ಈಗ ನಾವು ಅರ್ಜಿ ಹಾಕಬೇಕು, ಅವರು ಬನ್ನಿ ತಗೊಳ್ಳಿ ಸೈಟು ಅಂತ ಮನೆಗೆ ಹೋಗಿ ಸೈಟ್ ಕೊಟ್ಟರು ಅವರು. ಅದಕ್ಕೆ ಮನೆ ಮಾದೇಗೌಡ ಅಂತ ಹೆಸರಿಟ್ರು ಅವರು. 1 ನಯಾ ಪೈಸೆ ಕರಪ್ಷನ್ ಮಾಡಿಲ್ಲ. ಆ ಥರದ ಒಂದು ಮೂಢ ಸಂಸ್ಥೆ ಇವತ್ತು ಮನೆಗೆ ಕೊಟ್ಟಂಥ ಮಾದೇಗೌಡರು, ಅದೇ ಜಿಲ್ಲೆಯವರಾದಂಥ ಸಿದ್ದರಾಮಯ್ಯನವರು, ಮಾದೇಗೌಡ್ರೆ ನಮ್ಮನೆಗೂ ನೀವು ಮಿಸ್ ಮಾಡಿಬಿಟ್ಟಿದ್ದೀರ, ಅದೆಲ್ಲ ಬಡ್ಡಿ ಸೇರಿಸಿ ನನಗೆ 14 ಸೈಟ್ ಕೊಡಿ ಅಂತ ತಗೊಂಡಂಗೆ ಕಾಣಿಸ್ತಾ ಇದೆ. ನನಗೆ 14 ಸೈಟು, ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಹಾಕಿದ್ರೂ ಬರಲ್ಲ. 14 ಸೈಟು. ಎಲ್ಲರೂ ಕೇಳೋದು 1 ಸೈಟು. 86,000 ಜನ ಅಪ್ಲೈ ಮಾಡಿದ್ದಾರೆ ಮೈಸೂರಿನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ. 86,000 ಜನ ಅಪ್ಲೈ ಮಾಡಿದ್ದಾರೆ. ಅವ್ರಿಗಿನ್ನೂ ಸೈಟ್ ಕೊಟ್ಟಿಲ್ಲ. ಆದರೆ ಸಿದ್ದರಾಮಯ್ಯನವ್ರಿಗೆ 14 ಸೈಟು. ಇದು ಇವತ್ತು ಬಹಳ ಇಂಪಾರ್ಟೆಂಟು. ನಾವು 14 ಸೈಟ್ಗೆ ನಾವು ಪಾದಯಾತ್ರೆ ಮಾಡಬೇಕಾ? ಅಧ್ಯಕ್ಷರು ಹೇಳಿದ್ರು 14 ಸೈಟ್ಗಲ್ಲ ಪಾದಯಾತ್ರೆ, 14 ಸೈಟ್ ಜೊತೆ ಇವರು ಬಕ್ಕೆ ಮಾಡಿಕೊಟ್ರು. ಈ 14 ಸೈಟ್ ತಗೊಂಡು ಒಂದು ರೂಲ್ ಮಾಡಿಕೊಟ್ಬಿಟ್ರು. ಆ 50-50 ಸ್ಕೀಮಲ್ಲಿ ಯಾರ್ಯಾರು ಹಿಂದೆ 30 ವರ್ಷ 20 ವರ್ಷ ಹಿಂದೆ ಅಕ್ವೈರ್ ಆಗಿತ್ತು ಜಮೀನುಗಳು, ಲೇಔಟ್ಗಳಾಗಿತ್ತು, ಅವ್ರನ್ನೆಲ್ಲ ಕರೆದು ಅವ್ರಿಗೂ 50-50. ಈಗ ಯಾರೋ ನಮ್ಮ ಮೈಸೂರವ್ರು ಹೇಳಿದ್ರು, ಮೇಲ್ಕೋಟೆ ಚಲುವರಾಯಸ್ವಾಮಿ ದೇವಸ್ಥಾನಕ್ಕೆ ಯಾರೋ 17 ಎಕರೆ ದಾನ ಕೊಟ್ರಂತೆ ಮೈಸೂರಲ್ಲಿ. ಅಲ್ಲಲ್ಲ, ಮೈಸೂರು ಮೂಡಾದ ಹತ್ರ ದಾನ ಕೊಟ್ರಂತೆ. ಸಿದ್ದರಾಮಯ್ಯನವ್ರ ಜಮೀನು ಪಕ್ಕ ಅಟ್ಯಾಚ್ 17 ಎಕರೆ. ಚಲುವರಾಯಸ್ವಾಮಿ ದೇವರಿಗೆ ನಾಮ ಇಟ್ಬಿಟ್ಟವ್ರೀಗ. ಅದು ದೇವಸ್ಥಾನದ ಜಮೀನು. ಯಾರೋ ಅದನ್ನು ತಗೊಂಡು 17 ಎಕರೆ ತಗೊಂಡು ಅದನ್ನು 50-50 ಮಾಡಿ ಸೈಟ್ಗಳು ತಗೊಂಡ್ಬಿಟ್ಟಿದ್ದಾರೆ. ಅದು ದಾಖಲೆಯನ್ನು ನಾವು ತರಿಸ್ತಾ ಇದ್ದೀವಿ. ಈಗ ಬಂದಿದೆ ಅದನ್ನು ಮಾಹಿತಿ. ಅಂದರೆ ದಾರೆಗೆ ಯಾರ್ಯಾರು ಕಾಣೆ ಆಗಿದ್ದವ್ರನ್ನೆಲ್ಲ ಹುಡುಕಿ ತಗೊಂಡು ದುಡ್ಡು ಹೊಡೆಯೋಕ್ಕೋಸ್ಕರ ಕರೆದು ತಗೊಳ್ಳಿ ನೀವು ಜಮೀನಿಗೆ ಸೈಟು ಅಂತ ಕೊಟ್ಟು ಹಣ ಲೂಟಿ ಮಾಡಿರೋದು ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಯಾಕೆ ಅಂತಂದ್ರೆ, ಸಿದ್ದರಾಮಯ್ಯನವರು ಹೇಳಿದ್ರು ಜನಪರ, ಭ್ರಷ್ಟಾಚಾರ ರಹಿತ ಇವೆಲ್ಲ ಪದ ಹೇಳಿದರು. ಆಮೇಲೆ ಅವರು ಸಂವಿಧಾನದ ಪ್ರಕಾರವಾಗಿಯೂ ಕೂಡ ಓದ್ ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳಾಗಿ. ನಾನು ಪ್ರಮಾಣ ಮಾಡುತ್ತೇನೆ, ನಾನು ಭ್ರಷ್ಟಾಚಾರ ಮಾಡುವುದಿಲ್ಲ, ನನ್ನ ಸಂಬಂಧಿಗಳಿಗೆ ಯಾರಿಗೂ ನಾನು
ಆ, ಸಹಾಯ ಮಾಡುವುದಿಲ್ಲ, ಈ ಥರದ್ದೆಲ್ಲ ಪ್ರಮಾಣ ವಚನ ತಗೊಂಡಿರ್ತಾರೆ. ಯಾರು ಈ ರಾಜ್ಯದ ಆಸ್ತಿಗಳನ್ನು ಕಾಪಾಡಬೇಕಾಗಿತ್ತು? ಕಸ್ಟೋಡಿಯನ್ ಅಂತಾರೆ, ಮಾಲೀಕ. ಆ ಕಸ್ಟೋಡಿಯನ್ನೇ ಕಳ್ತನ ಮಾಡಿದ್ದು. ಬೇಲಿನೇ ಹೊಲ ಮೇಯ್ದಂಗೆ ಇದು. ನೀವು ಪತ್ರಿಕೆಯಲ್ಲಿ ನೋಡಿದ್ದೀರಾ, ಮೊನ್ನೆ ವಿಧಾನಸಭೆಯಲ್ಲಿ ಅವ್ರ ಕೈಲಿ ಉತ್ತರ ಕೊಡೋಕ್ಕಾಗಲಿಲ್ಲ. ಜನ ನಮ್ಮನ್ನ MLAಗಳನ್ನ ಆಯ್ಕೆ ಮಾಡಿರೋದು ಏನಕ್ಕೆ ಅಂದರೆ, ನೀವು ಅದ ಏನೇನೋ ಚರ್ಚೆಗಳು, ಅವ್ಯವಹಾರಗಳು, ಜನಪರ ಕೆಲಸ ಏನೇ ಆಗಬೇಕಾದ್ರೂ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತ ನಮ್ಮನ್ನ ಆಯ್ಕೆ ಮಾಡಿರ್ತಾರೆ. ನಮಗೆ ಲಕ್ಷಾಂತರ ವೋಟ್ ಕೊಟ್ಟು ಆಯ್ಕೆ ಮಾಡಿರ್ತಾರೆ. ಆ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಓಡೋಗ್ಬಿಟ್ರು, ಮಾತಾಡಲೇ ಇಲ್ಲ, ಓಡೋಗ್ಬಿಟ್ರು. ಆಮೇಲೆ ಆಚೆ ಬಂದು ಪತ್ರಿಕಾ ಪ್ರೆಸ್ ಮೀಟ್ ಮಾಡ್ತಾರೆ ಆಚೆ. ಎಂಥ ದುರ್ದೈವ ಮುಖ್ಯಮಂತ್ರಿಗೆ. ಯಾವ ವೇದಿಕೆಯಲ್ಲಿ ನೀವು ಚರ್ಚೆ ಮಾಡೋಕ್ಕೆ ಅವಕಾಶ ಇತ್ತು ಆ ವೇದಿಕೆಯಿಂದ ಪಲಾಯನ ಮಾಡಿ ಆಚೆ ಬರ್ತಾರೆ. ಆಚೆ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅದನ್ನು ಯಾರು ಕವರ್ ಮಾಡ್ತಾರೋ ಇಲ್ಲ ಅಂತ ಡೌಟ್ ಬಂದ್ಬಿಡ್ತಾ ಅವ್ರಿಗೆ. ನಾನು ಹೇಳೋದೆಲ್ಲ ಸುಳ್ಳು ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಒಂದೊಂದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಪತ್ರಿಕೆಯಲ್ಲಿ, ಫುಲ್ ಪೇಜ್. ನಾನು ಮೊನ್ನೆ ಸ್ಪೀಕರ್ ಕೇಳಿದೆ, ಏನು ಸರ್ ದುಡ್ಡಿದ್ದವರೆಲ್ಲ ಇವಾಗ ಅಸೆಂಬ್ಲಿಯಲ್ಲಿ ಯಾರೋ ಮಾತಾಡ್ತಾರೆ, ಅವ್ರ ಹತ್ರ ದುಡ್ಡು ಇರ್ತತೆ, ಅದಕ್ಕೆ ಇನ್ನೊಂದಷ್ಟು ಸೇರಿಸೋದು. ಆಚೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಅಧಿವೇಶನದ ಅರ್ಥ ಏನು ಬರ್ತತೆ? ಸದನದ ಗೌರವ ಏನು ಬರ್ತೈತೆ? ಯಾವ ಸ್ಥಿತಿ? ಒಬ್ಬ ಮುಖ್ಯಮಂತ್ರಿ ಹೇಳಿದ್ನ ಪತ್ರಿಕೆಯಲ್ಲಿ ಬರಲ್ಲ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಕೊಡೋ ಅಂತ ನೀಚ ಕಾರ್ಯಕ್ಕೆ ಈ ಮುಖ್ಯಮಂತ್ರಿ ಹೋಗಿದ್ದಾರೆ.